ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಇವತ್ತು ನಾನು ಹಾರ್ಟ್ ಶೇಪ್ ಚಾಕ್ಲೇಟ್ ಕೇಕ್ ಮಾಡ್ತಾಯಿದ್ದೀನಿ. ಇದು ಬಂದು ಕಸ್ಟಮರು ಹಾರ್ಟ್ ಶೇಪಲ್ಲಿ ಚಾಕ್ಲೇಟ್ ಕೇಕ್ ಪಾಪು ಬರ್ಡೇಗೆ ಅಂತ ಕೇಳಿದರು. ನಮ್ಮ ನೈಬರೇನೆ, ಅದಕ್ಕೋಸ್ಕರ ಇದು ಚಾಕ್ಲೇಟ್ ಕೇಕ್ನೇ ಮಾಡಿದ್ದೆ. ನಾನು ಮಧ್ಯೆ ಫಿಲ್ಲಿಂಗಿಗೆ ಚಾಕ್ಲೇಟ್ ಹಾಕಿದ್ದೀನಿ. ತುಂಬ ಚೆನ್ನಾಗಿ ಬಂದಿತ್ತು ಫ್ಲೇವರ್. ನಾನು ಟೇಸ್ಟ್ ಕೂಡ ಮಾಡಿದೆ, ತುಂಬ ಚೆನ್ನಾಗಿತ್ತು. ಅವ್ರ ಬರ್ಡೇಗೆ ಇನ್ವೈಟ್ ಮಾಡಿದ್ರಲ್ಲ, ನನ್ನ ಮಗಳು ಹೋಗಿ ಕೇಕ್ ತೊಗೊಂಬಂದಿದ್ರಲ್ಲ, ನಾನು ತಿನ್ನೋದು ತುಂಬ ಚೆನ್ನಾಗಿ ಬಂದಿತ್ತು ಟೇಸ್ಟು. ಅವ್ರ ರಿವ್ಯೂ ಅಷ್ಟೇ ರಿವ್ಯೂ ಕೊಟ್ಟಿದ್ರು, ತುಂಬ ಚೆನ್ನಾಗಿದೆ ಟೇಸ್ಟ್ ಎಲ್ಲ ಅಂದ್ಬಿಟ್ಟು. ನಾನು ರೌಂಡಲ್ಲೇ ಹಾರ್ಟ್ ಶೇಪು, ನಾವು ವಿತೌಟ್ ಹಾರ್ಟ್ ಶೇಪ್ ಮೋಲ್ಡು, ನಾವು ರೌಂಡ್ ಮೋಲ್ಡಲ್ಲಿ ಯಾವ ಥರ ಹಾರ್ಟ್ ಶೇಪ್ನ ಮಾಡ್ಕೊಬೋದು ಅಂತ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ. ಈ ಥರ ರೌಂಡ್ ಶೇಪಲ್ಲಿ ನಾವು ಸ್ಕ್ವೇರ್ ಥರ ಅದನ್ನು ಸಮವಾಗಿ ಮಾರ್ಕ್ ಮಾಡಿಕೊಂಡು ನಾವು ಕಟ್ ಮಾಡಿ ಅದನ್ನು ಜಾಯಿನ್ ಮಾಡಿದ್ರೆ ಹಾರ್ಟ್ ಶೇಪ್ ಬರುತ್ತೆ ಕೇಕು. ಮತ್ತು ತುಂಬ ಚೆನ್ನಾಗಿ ಬಂದ ಕೇಕು. ನಾನು ಲೆಸ್ ಕ್ರೀಮೇ ಯೂಸ್ ಮಾಡಿದ್ದೀನಿ. ಇದು ಬಂದು ಬಟರ್ ಕ್ರೀಮೇನೆ, ಬಟ್ ನಾನು ಜಾಸ್ತಿ ಕ್ರೀಮ್ ಯೂಸ್ ಮಾಡಲ್ಲ, ಲೈಟಾಗಿ ಯೂಸ್ ಮಾಡ್ತೀನಿ, ಯಾಕಂದರೆ ತುಂಬ ಕ್ರೀಮು ಹೆವಿ ಅನಿಸುತ್ತೆ ಅಂತ. ಮತ್ತು ನಾನು ಔಟ್ಲೆಟ್ಟು ಕೂಡ ಚಾಕ್ಲೇಟ್ ಗ್ರೀಟ್ ಮಾಡಿನೇ ಫಿಲ್ ಮಾಡಿದ್ದೀನಿ, ತುಂಬ ಚೆನ್ನಾಗಿ ಬಂತು. ಮತ್ತು ಔಟ್ಲೈನ್ ಸ್ವಲ್ಪ ಕ್ರೀಮಲ್ಲಿ ಲೈಟಾಗಿ ಡಿಸೈನ್ ಕೊಟ್ಟೆ, ಜಸ್ಟ್ ಸಿಂಗಲ್ ಲೈನ್, ತುಂಬ ಚೆನ್ನಾಗಿ ಬಂದಿತ್ತು. ಹೇಗಿದೆ ಅಂತ ನೀವು ನೋಡಿ, ಇಷ್ಟ ಆದರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡ್ತಾರೆ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಫಾರ್ ಯುವರ್ ವಾಚಿಂಗ್.